ಚಾರ್ಟ್ ಹೆಲ್ತ್ ಅರ್ಪಿಸುತ್ತಿದೆ ಸಮಗ್ರ ಕ್ಯಾನ್ಸರ್ ಆರೈಕೆ. ಈಗ ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆಯಲ್ಲಿ ನಮ್ಮ ವಿಶೇಷತೆಗಳು: ಸರ್ಜಿಕಲ್ ಆಂಕಾಲಜಿ, ಮೆಡಿಕಲ್ ಆಂಕಾಲಜಿ, ರೇಡಿಯೇಷನ್ ಆಂಕಾಲಜಿ. ಕ್ಯಾನ್ಸರ್ನ ಸಮಗ್ರ ಆರೈಕೆಗಾಗಿ ಹಿಂದೆ ಸಂಪರ್ಕಿಸಿ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ, ಎಂಟಿ ರಸ್ತೆ, ಹರ್ಕೆರೆ, ಶಿವಮೊಗ್ಗ. ಟೋಲ್ ಫ್ರೀ ಸಂಖ್ಯೆ 1800 309 03. ವಿನೋಬ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು 109 ಪ್ರಕರಣ ದಾಖಲಾಗಿತ್ತು. ಕ್ರೈಮ್ ನಂಬರ್ 118/24. 109 ಅಂದರೆ ಈಗ ಮುಂಚಿಂದು 307 ಅಂದರೆ ಅಟೆಂಪ್ಟ್ ಟು ಮರ್ಡರ್ ಪ್ರಕರಣ ದಾಖಲಾಗಿತ್ತು. ಅದರಲ್ಲಿ ಒಂದು 3 ಜನ ಆರೋಪಿತರು ಪೈಕಿ ಒಬ್ಬ A1 ರಜಾಕ್ ಅಂತ ಒಬ್ಬ ಆರೋಪಿ ಇರ್ತಾನೆ. ಈತನ ಮೇಲೆ ಮುಂಚಿತವಾಗಿ ಒಂದು 5 ಕೇಸಸ್ ಇರುತ್ತೆ. ಅಟೆಂಪ್ಟ್ ಟು ಮರ್ಡರು ಮತ್ತು ಈ ಗಾಂಜಾ ಪೆಡ್ಲಿಂಗ್ ಕೇಸಸ್ ಎಲ್ಲನೂ ಕೂಡ, ಕನ್ಸಂಪ್ಷನ್ನು, ಪೆಡ್ಲಿಂಗು ಎಲ್ಲ ಥರ ಕೇಸಸ್ ಕೂಡ ಇರುತ್ತೆ. ಆಲ್ಮೋಸ್ಟ್ ಒಂದು 7-8 ದಿನದಿಂದ ಈತ ಅಬ್ಸ್ಕಾಂಡಿಂಗ್ ಇರ್ತಾನೆ. ಹುಡುಕ್ತಾ ಇರ್ತೀವಿ, ಸಿಗ್ತಾ ಇರೋದಿಲ್ಲ. ಇವತ್ತು ಅರ್ಲಿ ಮಾರ್ನಿಂಗ್ ಕುಂಸಿ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ಅವನು ಇರ್ತಾನೆ ಅಂತಂದು ಹೊಳೆಹೊನ್ನೂರು ಇನ್ಸ್ಪೆಕ್ಟ್ರು ಲಕ್ಷ್ಮೀಪತಿ ಅವರಿಗೆ ಮಾಹಿತಿ ಬರ್ತದೆ. ಅದರ ಆಧಾರದ ಮೇಲೆ ಅವರು ಆತನ ಹುಡುಕೊಂಡು ಹೋಗಿ ಆತನ ಅರೆಸ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅರೆಸ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ಆತ ಇಮಿಡಿಯೇಟ್ಲಿ ಎದ್ದು ಈ ಅರ್ಜುನ್ ಅಂತ ನಮ್ಮ ಸ್ಟಾಫ್ ಒಬ್ರು ಇರ್ತಾರೆ, ಆತನ ಮೇಲೆ ಹಲ್ಲೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಇನ್ನು ಸೆಲ್ಫ್ ಡಿಫೆನ್ಸ್ ಇವರು ವಾರ್ನ್ ಕೂಡ ಮಾಡ್ತಾರೆ 2-3 ಸಲ. ನೀನು ಸರೆಂಡರ್ ಆಗು, ಇಮಿಡಿಯೇಟ್, ನೀನು ಈತಿ ಆರೋಪಿ ಇದೆಯಾ, ಸೊ ನಿನ್ನನ್ನು ಅರೆಸ್ಟ್ ಮಾಡಲಿಕ್ಕೆ ಅಂತ ಬಂದಿದ್ದೀವಿ ನಾವು ಅಂತಂದೆಲ್ಲ ಹೇಳಿದಾಗಲೂ ಕೂಡ ಅವನು ಕೇಳೋದಿಲ್ಲ. ಮತ್ತೊಮ್ಮೆ ಅಟ್ಯಾಕ್ ಮಾಡ್ಲಿಕ್ಕೆ ಬರ್ತಾನೆ. ಒಂದು ಶಾರ್ಪ್ ಆಬ್ಜೆಕ್ಟ್ ತೊಗೊಂಡು ಅದರಲ್ಲಿ ಅಟ್ಯಾಕ್ ಮಾಡ್ಲಿಕ್ಕೆ ಬಂದಾಗ ಗಾಳಿಲೂ ಕೂಡ ಒಂದು ರೌಂಡ್ ಫೈರಿಂಗ್ ಮಾಡ್ತಾರೆ. ಆದಾಗ್ಯೂ ಮತ್ತು ಇನ್ಸ್ಪೆಕ್ಟರ್ ಮೇಲೂ ಅಟ್ಯಾಕ್ ಮಾಡಲಿಕ್ಕೆ ಬಂದಾಗ ಅನಿವಾರ್ಯವಾಗಿ ಅವನ್ನ ಅರೆಸ್ಟ್ ಮಾಡೋ ಒಂದು ದೃಷ್ಟಿ ಇಟ್ಕೊಂಡು ಅವನ್ನ ಕಾಲಿಗೆ ಫೈರ್ ಮಾಡಿರ್ತಾರೆ. ಅಂದರೆ ಒಂದು ರೌಂಡ್ ಅವರ ಸರ್ವಿಸ್ ರಿವಾಲ್ವರ್ನಲ್ಲೇ ಒಂದು ರೌಂಡ್ ಫೈರಿಂಗ್ ಮಾಡಿ ಅವನನ್ನು ಅರೆಸ್ಟ್ ಮಾಡ್ಕೊಂಡಿದ್ದಾರೆ. 5 ಪ್ರಕರಣ ಇದ್ದಾವೆ, ಎಲ್ಲ ಅಂಡರ್ ಟ್ರಯಲ್ ಇದ್ದಾವೆ. ಅಂಡರ್ ಟ್ರಯಲ್ ಅಂದರೆ ನ್ಯಾಯಾಲಯದಲ್ಲಿ ಇದೆ ಅಂತಾನೆ.